ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ಇದು ಪಬ್ಲಿಕ್ ವಾಯ್ಸ್ ಕರ್ನಾಟಕ. ನಾನು ನಿಮ್ಮ ನಾಗೇಂದ್ರ. ಈ ಒಂದು ಪಬ್ಲಿಕ್ ವಾಯ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನೆಲ್ಲ ಇಂದಿನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಿಮ್ಮೆಲ್ಲರ ಬೆಂಬಲ, ಹಾರೈಕೆ, ಸಹಕಾರ ನಮ್ಮ ಜೊತೆ ಇರಲಿ. ಈ ಒಂದು ಚಾನಲ್ನ ಮುಖ್ಯ ಉದ್ದೇಶ ಏನು ಅಂತ ಅಂದರೆ, ಕರ್ನಾಟಕದ ಸುದ್ದಿಗಳನ್ನು ನಿಮಗೆ ತಿಳಿಸುವಂಥದ್ದು, ಹಾಗೆಯೇ ಜನರು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ತಿಳಿಸುವಂತಹ ಪ್ರಯತ್ನ, ಪ್ರಮುಖ ಸುದ್ದಿಗಳೇನಿದೆ ಆ ಪ್ರಮುಖ ಸುದ್ದಿಗಳನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ, ಪ್ರೇರಣಾದಾಯಕ ವಿಚಾರಗಳನ್ನು ಹೇಳುವಂತಹ ಪ್ರಯತ್ನ, ಹಾಗೂ ಪ್ರಮುಖ ಬೆಳವಣಿಗೆಗಳೇನು ನಡೀತಾ ಇದೆ ಇದೆಲ್ಲವನ್ನು ತಿಳಿಸುವಂತಹ ಪ್ರಯತ್ನವನ್ನು ನಾವು ಇಂದಿನಿಂದ ಈ ಒಂದು ಪಬ್ಲಿಕ್ ವಾಯ್ಸ್ ಕರ್ನಾಟಕ ಚಾನಲ್ನಲ್ಲಿ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಈ ಒಂದು ಚಾನಲ್ನಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಸುದ್ದಿಗೂ ಕೂಡ ಉಪ್ಪು ಹುಳಿ ಖಾರವನ್ನು ಸೇರಿಸುವುದಿಲ್ಲ. ಇರುವಂತಹ ಸುದ್ದಿಯನ್ನು ಇದ್ದಂಗೆ ನೇರವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಹೊರಟಿದ್ದೀವಿ. ಯಾವುದೋ ಒಂದು ತಂಬನೇನಲ್ಲಿ ಒಂದು ವಿಷಯ ಹೇಳುವಂಥದ್ದು, ಅದನ್ನು ತೆಗೆದು ನೋಡಿದರೆ ಬೇರೆ ಸುದ್ದಿ ಇರುವಂಥದ್ದು. ಸಾಕಷ್ಟು ಬಾರಿ ನಿರಾಸೆ ಆಗುತ್ತೆ. ಏನು ಸುದ್ದಿ ಕೊಡ್ತಾರೆ ಇವರು ಅಂತ ತುಂಬ ಸಲ ನೀವು ಬೈಕೊಂಡಿರೋದು ಉಂಟು. ಸೊ ಆ ರೀತಿ ಮಾಡದೆ ಇರುವಂತಹ ಸುದ್ದಿಯನ್ನು ಇದ್ದಂಗೆ ನಿಮಗೆ ಸುಲಭ ರೀತಿಯಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ನಾವು ಈ ಚಾನಲ್ನಲ್ಲಿ ಮಾಡ್ತೇವೆ. ಖಂಡಿತ ನಿಮಗೆ ಈ ಚಾನಲ್ನಿಂದ ತುಂಬ ಒಳ್ಳೊಳ್ಳೆ ವಿಚಾರಗಳನ್ನು ನೀವು ನೋಡ್ತೀರಾ, ತುಂಬ ಖುಷಿ ಪಡ್ತೀರಾ ಕೂಡ ಈ ಒಂದು ಚಾನಲ್ನಿಂದ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಪಬ್ಲಿಕ್ ವಾಯ್ಸ್ ಕರ್ನಾಟಕವನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ. ಖಂಡಿತ ಒಳ್ಳೊಳ್ಳೆ ವಿಚಾರಗಳು ನಿಮಗೆ ಈ ಒಂದು ಚಾನಲ್ನಿಂದ ಸಿಗುತ್ತೆ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಹಾರೈಕೆ, ಶುಭಾಶಯಗಳು ನಮ್ಮ ಮೇಲಿರಲಿ. ಈ ಒಂದು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಹಾಗೂ ನಮ್ಮ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ, ಹಾರೈಕೆ ದಯವಿಟ್ಟು ಇರಲಿ. ಖಂಡಿತ ಒಳ್ಳೆ ಕಾರ್ಯಕ್ಕೆ ನಿಮ್ಮೆಲ್ಲರ ಹಾರೈಕೆ, ಸಹಕಾರ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.